ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು SSLC ವಿದ್ಯಾರ್ಥಿಗಳಿಗಾಗಿ ಇಂಗ್ಲೀಷ್ ಯೂನಿಟ್ ನಂಬರ್ 5 ದ ಕನ್ಸರ್ಟ್ ಎಂಬ ಪಾಠದ ಬಗ್ಗೆ ಇವತ್ತು ನಾವು ಅಧ್ಯಯನವನ್ನು ಮಾಡೋಣ. ದ ಕನ್ಸರ್ಟ್, ದ ಲೆಸನ್ ರಿಟನ್ ಬೈ ದ ಶಾಂತಾರಾಮ್ ರಾಮೇಶ್ವರ್ ರಾವ್. ದ ಕನ್ಸರ್ಟ್ ಎಂಬ ಪಾಠವನ್ನು ಬರೆದವರು ಶಾಂತಾರಾಮೇಶ್ವರ ರಾವ್ ಅಂತೇಳಿ. ಈ ಪಾಠದ ಬಗ್ಗೆ ಇವತ್ತು ನಾವು ಕನ್ನಡದಲ್ಲಿ ಸರಳವಾಗಿ ಅಧ್ಯಯನವನ್ನು ಮಾಡೋಣ. ಒನ್ ಮಾರ್ನಿಂಗ್ ಇನ್ ಅ ಸ್ಮಾಲ್ ಅಪಾರ್ಟ್ಮೆಂಟ್ ಇನ್ ಬಾಂಬೆ. ಒಂದು ದಿವಸ ಮುಂಜಾನೆ ಒಂದು ಚಿಕ್ಕ ಕೋಣೆಯಲ್ಲಿ, ಎಲ್ಲಿ ಅಂದ್ರೆ ಮುಂಬೈಯಲ್ಲಿ, ಅ ಗರ್ಲ್ ಅಬೌಟ್ 16 looked up from the newspaper and said excitedly. ಸುಮಾರು 16 ವರ್ಷದ ಹುಡುಗಿ ನ್ಯೂಸ್ ಪೇಪರ್ ನೋಡಿ ಏನು ಹೇಳ್ತಾಳಂದ್ರೆ ಕುತೂಹಲದಿಂದ, ಉದ್ವೇಗದಿಂದ. ಎಕ್ಸೈಟ್ಲಿ ಅಂದ್ರೆ ಕುತೂಹಲದಿಂದ, ಉದ್ವೇಗದಿಂದ ಅಂಥೇಳಿ. ಪಂಡಿತ್ ರವಿಶಂಕರ್ ಪ್ಲೇಯಿಂಗ್ ಟುಮಾರೋ, ಅಂದರೆ ಪಂಡಿತ್ ರವಿಶಂಕರ್ ಅವರು ನಾಳೆ ನುಡಿಸುವವರಿದ್ದಾರೆ. ಎಟ್ ದ ಷಣ್ಮುಖಾನಂದ್ ಆಡಿಟೋರಿಯಂ. ಷಣ್ಮುಖಾನಂದ ಆಡಿಟೋರಿಯಂ ಅಂದರೆ ಷಣ್ಮುಖಾನಂದ ಹಾಲಲ್ಲಿ ಅವರು ನುಡಿಸೋರಿದ್ದಾರೆ ಅಂಥೇಳಿ ಹೇಳ್ತಾಳೆ. ರವಿಶಂಕರ್, ಪಂಡಿತ್ ರವಿಶಂಕರ್ ಯಾರಂದರೆ, ಪಂಡಿತ್ ರವಿಶಂಕರ್ ಆ್ಯನ್ ಇಂಡಿಯನ್ ಮ್ಯೂಸಿಷಿಯನ್, ಕಂಪೋಸರ್ ಆ್ಯಂಡ್ ಸಿತಾರಾ ಪ್ಲೇಯರ್. ಇವರು ಒಬ್ಬ ಸಂಗೀತಗಾರರು ಮತ್ತು ಸಿತಾರಾ ವಾದಕರಾಗಿದ್ದರು, ಪಂಡಿತ್ ರವಿಶಂಕರ್ ಅವರು. said her mother point to the figure sleeping on the bed. ಅಂದರೆ ಅಂತ ಹೇಳ್ಕೊತಾಳೆ. ತಾಯಿ ಏನು ಮಾಡ್ತಾಳೆ ಅಂದ್ರೆ ಆ ಹಾಸಿಗೆ ಮೇಲೆ ಮಲಗಿರುವಂಥ ವ್ಯಕ್ತಿಯ ಕಡೆ ತೋರಿಸುತ್ತಾಳೆ. ಯು ವಿಲ್ ವೇಕಪ್ ಹಿಮ್ ಅಪ್, ಅವನನ್ನು ಮೇಲೆ ಎಬ್ಬಿಸ್ತೀಯಾ ಅಂಥೇಳಿ ತಾಯಿ ಏನು ಮಾಡ್ತಾಳೆ, ಕೇಳ್ತಾಳೆ. ಯು ನೋ ಹಿ ನೀಡ್ಸ್ ಆಲ್ ದ ಸ್ಲೀಪ್ ಆ್ಯಂಡ್ ದಿ ರೆಸ್ಟ್ ಕಾಂಟ್ ಗೆಟ್. ನೀನು ಅವನಿಗೆ ಎಚ್ಚರವನ್ನು ಗಳಿಸು ಅಂಥೇಳಿ ತಾಯಿ ಏನು ಮಾಡ್ತಾಳಂದ್ರೆ ಹೇಳ್ತಾಳೆ. ಯು ನೀಡ್ಸ್, ಅವನಿಗೆ ಅವಶ್ಯಕತೆ ಇದೆ ಏನಂತಂದ್ರೆ ಎಲ್ಲ ನಿದ್ರೆಯ ಅವಶ್ಯಕತೆ ಇದೆ ಮತ್ತು ಆರಾಮದ ಅವಶ್ಯಕತೆ ಇದೆ ಅಂಥೇಳಿ ಹೇಳ್ತಾಳೆ ತಾಯಿ. ಬಟ್ ದ ಬಾಯ್ ಆನ್ ದ ಬೆಡ್ ವಾಸ್ ನಾಟ್ asleep. ಆದರೆ ಆ ಹುಡುಗ ಹಾಸಿಗೆ ಮೇಲೆ ಮಲಗಿರಲಿಲ್ಲ. ಪಂಡಿತ್ ರವಿಶಂಕರ್ ಹಿ ಸೇಡ್, ಅವರು ಹೇಳ್ತಾರೆ, ಪಂಡಿತ್ ರವಿಶಂಕರ್ ದ ಸಿತಾರಾ ಮ್ಯಾಸ್ಟ್ರೋ. ಪಂಡಿತ್ ರವಿಶಂಕರ್ ಯಾರಂದ್ರೆ ಸಿತಾರಾ ಸಂಗೀತ ಸಾಧಕರು ಅಂಥೇಳಿ. ಪಂಡಿತ್ ರವಿಶಂಕರ್ ಅವರು ಯಾರಾಗಿದ್ರು ಅಂದ್ರೆ ಪಂಡಿತ್ ದ ಸಿತಾರಾ ಮ್ಯಾಸ್ಟ್ರೋ ಅಂದರೆ ಸಿತಾರಾ ಸಾಧಕರಾಗಿದ್ದರು, ಸಿತಾರಾ ವಾದಕರಾಗಿದ್ದರು. ಹಿ ರೈಸ್ಡ್ ಹಿಮ್ಸೆಲ್ಫ್ ಆಫ್, ಅವರು ತಮ್ಮಷ್ಟಕ್ಕೆ ತಾವೇನು ಮೇಲೆ ಹೇಳ್ತಾರೆ. ಆನ್ ಹಿಸ್ ಎಲ್ಬೋಸ್ ಫಾರ್ 1 second, 1 ಸೆಕೆಂಡ್ಗೆ ತನ್ನ ಎಲ್ಬೋಸ್ ಅಂದರೆ ಎಲುಬಿನ ಮೇಲೆ, ಎಲುಬಿನ ಮೇಲೆ ಏನು ಮಾಡ್ತಾರೆ ಅಂದ್ರೆ 1 ಸೆಕೆಂಡಿಗೆ ತಮ್ಮಷ್ಟಕ್ಕೆ ತಾವೇ ಎದ್ದು ನಿಂತ್ಕೊಳ್ತಾರೆ. ದೆನ್ ಫೆಲ್ ಬ್ಯಾಕ್, ಮತ್ತೆ ಏನು ಮಾಡ್ತಾರೆ ಅಂದ್ರೆ ಅಲ್ಲೇ ಬಿದ್ಕೊಂಡು ಬಿಡ್ತಾರೆ. ಬಟ್ ಹೀಸ್ ಐಸ್ ವೇರ್ ಶೈನಿಂಗ್ ಅಂದರೆ ಹೊಳಪುದು. ಬಟ್ ಹೀಸ್ ಐಸ್ ವೇರ್ ಶೈನಿಂಗ್, ಆದರೆ ಅವನ ಕಣ್ಣುಗಳು ಮಾತ್ರ ಹೊಳಿತಾ ಇದ್ದವು. ವಿ ಮಸ್ಟ್ ನಾಟ್ ಮಿಸ್ ದ ಚಾನ್ಸ್, ಆದರೆ ನಾವು ಅಂಥ ಅವಕಾಶವನ್ನು ಎಂದಿಗೂ ತಪ್ಪಿಸಿಕೊಳ್ಳುವುದಿಲ್ಲ ಅಂತ ಹೇಳಿದ್ರೆ. ಹೀ ಸೇಡ್, ಅವರು ಹೇಳ್ತಾರೆ. ಐ ಹ್ಯಾವ್ ಆಲ್ವೇಸ್ ವಾಂಟೆಡ್ ಟು ಹಿಯರ್ ಹಿಮ್ ಆ್ಯಂಡ್ ಸಿ ಹಿಮ್, ಆದರೆ ನಾವು ಯಾವಾಗಲೂ ಅವರನ್ನು ನೋಡಬೇಕು, ಅವರನ್ನು ಕೇಳಬೇಕು ಎಂಬುದನ್ನು ನಾವು ಬಯಸ್ತಾ ಇದ್ದೆವು ಅಂಥೇಳಿ ಇಲ್ಲಿ ಹೇಳ್ತಾರೆ. ಆ್ಯಂಡ್ ಲೈ ಡೌನ್ ಸನ್, ಲೈ ಡೌನ್ ಅಂದರೆ ಕೆಳಗೆ ಮಲಗು ಮಗನೇ ಮಲಗು ಅಂಥೇಳಿ ತಾಯಿ ಏನು ಮಾಡ್ತಾಳೆ ಅಂದ್ರೆ ಹೇಳ್ತಾಳೆ. ಹಿಸ್ ಮದರ್ ಸ್ಪ್ರ್ಯಾಂಗ್
ಸ್ಪ್ರ್ಯಾಂಗ್ ಟು ಹೀಸ್ ಸೈಡ್. ಸ್ಪ್ರ್ಯಾಂಗ್ ಅಂದರೆ ಅಲ್ಲಿ ಸೈಡ್ ಕೂತ್ಕೊಳ್ಳೋದು, ಸೈಡ್. ಹಿ ಆ್ಯಕ್ಚುಲಿ ರೈಸ್ಡ್ ಹಿಮ್ಸೆಲ್ಫ್ ವಿಥೌಟ್ ಹೆಲ್ಪ್, ಅಂದರೆ ಹೀಸ್ ಆ್ಯಕ್ಚುಲಿ ಅವನು ನಿಜವಾಗ್ಲೂ ಯಾರ ಸಹಾಯವಿಲ್ಲದೆ ಮೇಲೆ ಹೇಳ್ತಾ ಇದ್ದ. ಸಿ ಮರ್ಮರ್ಡ್ ಅಂದರೆ ಗೊಣಗುವುದು. ವಿತ್ ಅ ಕ್ಯಾಚ್ ಇನ್ ಹರ್ ಥ್ರಾಟ್ ಆ್ಯಂಡ್ ಹರ್ ಐಸ್ ಟರ್ನ್ ಟು ದ ಐಡಲ್ಸ್ ಆನ್ ಅ ಕಾರ್ನರ್ ಸೆಲ್ಫ್. ಮರ್ಮರ್ಡ್ ವಿತ್ ಅ ಕ್ಯಾಚ್ ಇನ್ ಹರ್ ಥಾಟ್ ಅಂದರೆ ದುಃಖದ ಭಾವನೆಯಿಂದ ಏನು ಮಾಡ್ತಾಳೆ ಅಂದ್ರೆ ಅಲ್ಲಿ ತಾಯಿ ಗೊಣಗ್ತಾಳೆ. ಅವಳ ಕಣ್ಣುಗಳು ಬದಲಾದವು. ಅವಳ ಕಣ್ಣುಗಳು ಏನು ಮಾಡ್ತಾವೆ ಅಂದ್ರೆ ಸ್ವಲ್ಪ ಚೇಂಜ್ ಆದವು. ಟರ್ನ್ಡ್, ಐಡಲ್ಸ್, ಮೂಲೆ. ಕಾರ್ನರ್ ಅಂದ್ರೆ ಮೂಲೆ. ತನ್ನಷ್ಟಕ್ಕೆ ತಾನೇ ಏನು ಮಾಡ್ತಾವಂದ್ರೆ ತನ್ನ ಕಣ್ಣುಗಳು ಬದಲಾವಣೆ ಆದವು. ದ ಪ್ರೇಯರ್ ವಿಚ್ ಸಿ uttered endlessly came unbidden to her lips. ಅಂದರೆ ಅವಳ ಬಾಯಿಂದ ಕೊನೆ ಇಲ್ಲದೆ ಏನು ಮಾಡ್ತಾವಂದ್ರೆ ಆ ಪ್ರಾರ್ಥನೆಗಳು ಸ್ವಯಂ ಪ್ರೇರಿತವಾಗಿ ಅವಳ ತುಟಿಯಲ್ಲಿ ಬರ್ತಾ ಇದ್ದು, ಪ್ರಾರ್ಥನೆ ಬರ್ತಾ ಇದ್ದು ಅಂಥೇಳಿ ಇಲ್ಲಿ ಗೊತ್ತಾಗ್ತೈತಿ. ಐ ಮಸ್ಟ್ ಹಿಯರ್ ಹಿಮ್, ನಾನು ಅವನನ್ನು ಖಂಡಿತವಾಗಿ ಕೇಳುತ್ತೇನೆ. ಆ್ಯಂಡ್ ಸಿ ಹಿಮ್, ಅವರನ್ನು ನಾನು ನೋಡುತ್ತೇನೆ. ದ ಬಾಯ್ ರಿಪೀಟೆಡ್, ಆ ಹುಡುಗ ಏನು ಮಾಡ್ತಂದ್ರೆ ಮತ್ತೆ ಹೇಳುವನು. ಇಟ್ಸ್ ದ ಚಾನ್ಸ್ ಆಫ್ ಅ ಲೈಫ್ ಟೈಮ್, ಇದು ಜೀವನದ ಸಂಪೂರ್ಣವಾದ ಅಂದರೆ ಜೀವನದ ಪೂರ್ತಿ ಇದೊಂದು ಅವಕಾಶ ಅಂತ ಹೇಳ್ತಾನೆ. ದೆನ್ ಹಿ ಬಿಗ್ಯಾನ್ ಟು ಕಾಫ್. ಕಾಫ್ ಅಂದರೆ ಕೆಮ್ಮುವುದು. ದೆನ್ ಹಿ ಬಿಗ್ಯಾನ್ ಟು ಕಾಫ್, ಕೆಮ್ಮಲು ಪ್ರಾರಂಭಿಸಿದನು. ಗ್ಯಾಸ್ ಫಾರ್ ಬ್ರೀತ್ ಅಂದರೆ ಉಸಿರಾಟವನ್ನು ತೆಗೆದುಕೊಳ್ಳಲು ಪ್ರಾರಂಭ ಮಾಡಿದನು. ಆ್ಯಂಡ್ ಹ್ಯಾಡ್ ಟು ಬಿ ಗಿವನ್ ಆಕ್ಸಿಜನ್ ಫ್ರಮ್ ದಿ ಸಿಲಿಂಡರ್, ಆದರೆ ಅವನಿಗೆ ಆಕ್ಸಿಜನ್ ಅಂದರೆ ಆಮ್ಲಜನಕದ ಅವಶ್ಯಕತೆ ಇತ್ತು. ಆಕ್ಸಿಜನ್ ಅಂದರೆ ಆಮ್ಲಜನಕದ ಅವಶ್ಯಕತೆ ಇತ್ತು. ಫ್ರಮ್ ದಿ ಸಿಲಿಂಡರ್ ದ್ಯಾಟ್ ಸ್ಟುಡ್ ಅಂಡರ್ ದ ಬೆಡ್, ಅಂದರೆ ಆ ಬೆಡ್ಡಿನ ಕೆಳಗಡೆ ಇರುವಂತಹ ಸಿಲಿಂಡರಿಂದ ಅವನಿಗೆ ಆಕ್ಸಿಜನ್ ಕೊಡಲು ಪ್ರಾರಂಭಿಸಿದರು. ಬಟ್ ಹೀಸ್ ಲಾರ್ಜ್ ಐಸ್ ವೇರ್ ಫಿಕ್ಸ್ಡ್ ಆನ್ ಹೀಸ್ ಸಿಸ್ಟರ್, ಆದರೆ ಅವನ ದೊಡ್ಡ ಕಣ್ಣುಗಳು ತನ್ನ ಅಕ್ಕನನ್ನೇ ನೋಡ್ತಾ ಇದ್ದು, ಸಿಸ್ಟರ್ಸನ್ನೇ ನೋಡ್ತಾ ಇದ್ದು ಅಂಥೇಳಿ ಇಲ್ಲಿ ಗೊತ್ತಾಗ್ತೈತಿ. ಸ್ಮಿತಾ ಬೀಟ್ ಹರ್ ಲೀಫ್ ಇನ್ ಸೆಲ್ಫ್ ರಿಪ್ರೋಚ್. ಸ್ಮಿತಾ ಬೀಟ್ ಹರ್ ಲೀವ್ಸ್ ಇನ್ ರಿಪ್ರೋಚ್ ಅಂದರೆ ಸ್ಮಿತಾ ಏನು ಮಾಡ್ತಾನಂದ್ರೆ ಸ್ವಯಂ ನಿಂದಿಸುತ್ತಾ ತನ್ನ ತುಟಿಗಳನ್ನು ಕಚ್ಚಿದಳು. ರಿಪ್ರೋಚ್, ಕಚ್ಚಿದಳು. ಸಿ ಹ್ಯಾಡ್ ಬೀನ್ ಸೋ ಎಕ್ಸೈಟೆಡ್ ಆಟ್ ಸೀಯಿಂಗ್, ಅಂದರೆ ಅವಳಿಗೆ ಬಹಳ ಕುತೂಹಲ ಇತ್ತು. ಆಟ್ ಸೀಯಿಂಗ್ ದ ಅನೌನ್ಸ್ಮೆಂಟ್, ಅಂದರೆ ಅವಳಿಗೆ ಉದ್ವೇಗವಾಗಿದ್ದಳು ನೋಡಲು. ಏನಂದ್ರೆ ಅನೌನ್ಸ್ಮೆಂಟ್ ಎಟ್ ದ್ಯಾಟ್ ಹಿ ಹ್ಯಾಡ್ ನಾಟ್ ರಿಮೆಂಬರ್ಡ್, ಅಂದರೆ ಅನೌನ್ಸ್ಮೆಂಟ್ ಆಗೋದಿತ್ತು ಏನಂತಂದ್ರೆ ಹ್ಯಾಡ್ ನಾಟ್ ರಿಮೆಂಬರ್ಡ್ ದ್ಯಾಟ್ ಹರ್ ಬ್ರದರ್ ವಾಸ್ ವೆರಿ ಇಲ್, ಅಂದರೆ ಅವರು ಬ್ರದರ್ ಭಾಳ ಇಲ್ ಅಂದ್ರೆ ಅನಾರೋಗ್ಯದಿಂದ ಕೂಡಿದ್ರು ಎಂಬುದನ್ನು ಅವಳು ಘೋಷಣೆ ಮಾಡುವುದನ್ನು ಉದ್ವೇಗವಾಗಿ ಕೇಳ್ತಾ ಇದ್ಲು. ಸಿ ಹ್ಯಾಡ್ ಸೀನ್, ಅವಳು ನೋಡಿದ್ಲು. ಹೌ ದ ಡಾಕ್ಟರ್ಸ್ ಹ್ಯಾಡ್ ಸೇಕನ್ ದೇರ್ ಹೆಡ್ಸ್, ಅವಳು ನೋಡ್ತಾ ಇದ್ಲು. ಹೌ ದ ಡಾಕ್ಟರ್ಸ್ ಹ್ಯಾಡ್ ಸೇಕನ್ ದೇರ್ ಹೆಡ್ಸ್ ಗ್ರ್ಯಾವ್ಲಿ, ಅಂದರೆ ಆ ಡಾಕ್ಟರ್ ತಲೆ ಅಲ್ಲಾಡಿಸಿದ್ರು ಗಂಭೀರವಾಗಿ ನೋಡ್ತಾ ಇದ್ಲು. ಆ್ಯಂಡ್ ಸ್ಪೋಕನ್ ವರ್ಡ್ಸ್, ಮಾತುಗಳನ್ನು ಕೇಳ್ತಾ ಇದ್ಲು. ದ್ಯಾಟ್ ನೀದರ್ ಸಿ ನಾರ್ ಅವರ್ ಪೇರೆಂಟ್ಸ್ ಕುಡ್ ಅಂಡರ್ಸ್ಟ್ಯಾಂಡ್, ಆದರೆ ಅವರ ತಂದೆ ತಾಯಿಯರು ಮಾತ್ರ ಅದನ್ನು ಅರ್ಥ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಇರಲಿಲ್ಲ. ಬಟ್ ಸಮ್ವೇರ್ ಡೀಪ್ ಇನ್ಸೈಡ್, ಆಳವಾಗಿ ಸ್ಮಿತಾಗೆ ಗೊತ್ತಿತ್ತು. ಸ್ಮಿತಾ ಹ್ಯಾಡ್ ನೋ ದ ಫ್ರೈಟನಿಂಗ್,
ಅಂದರೆ ಭಯ ಇತ್ತು. ಫ್ರೈಟನಿಂಗ್ ಟ್ರುತ್ ದ್ಯಾಟ್ ಅನಂತ್ ವಾಸ್ ಗೋಯಿಂಗ್ ಟು ಡೈಡ್, ಆದರೆ ಅನಂತ್ ಸಾಯುವವನು ಎಂಬುದು ಸ್ಮಿತಾಗೆ ಆಲ್ರೆಡಿ ಗೊತ್ತಿತ್ತು. ಫ್ರೈಟೆಂಡ್, ಆಕೆಗೆ ಭಯ ಆಗ್ತಾ ಇತ್ತು. ಫ್ರೈಟನಿಂಗ್ ಅಂದರೆ ಭಯ. ಟ್ರುತ್, ನಿಜ ಏನಂತಂದ್ರೆ ಅನಂತ ಸಾಯುವನಿದ್ದಾನೆ ಎಂಬುದು ಸ್ಮಿತಾಗೆ ಆಲ್ರೆಡಿ ಗೊತ್ತಿತ್ತು. ದ ವರ್ಡ್ ಕ್ಯಾನ್ಸರ್ had hung in the air. Her brother was dying of the cancer, even though she pretended that all would be well and they would return together. ಆದರೆ ಅವಳ ಸಹೋದರರ ಈ ಕ್ಯಾನ್ಸರಿಂದ ಸಾಯುವನಿದ್ದಾನೆ ಎಂಬುದನ್ನು ಗೊತ್ತಿತ್ತು. ಆದಾಗೂ ಅವಳಿಗೆ ಗೊತ್ತಿತ್ತು. ಆ್ಯಂಡ್ ಎಲ್ಲ ಚೆನ್ನಾಗಿರೋ ಹಾಗೆ ಅವ್ರೇನು ಮಾಡ್ತಾಳಂದ್ರೆ, ತನ್ನ ಮನಸ್ಸಿನಲ್ಲಿ ಎಲ್ಲ ಗೊತ್ತಿತ್ತು, ತನ್ನ ಬ್ರದರ್ ಸಾಯುವನಿದ್ದಾನೆ. ಆದರೆ ಅವನು ಎಲ್ಲ ಚೆನ್ನಾಗಿರೋ ಹಾಗೆ ಏನು ಮಾಡ್ತಾಳಂದ್ರೆ ಅವಳು ನಟನೆಯನ್ನು ಮಾಡ್ತಾ ಇರ್ತಾಳಲ್ಲಿ. ಅ ಸ್ಮಾಲ್ ಫ್ಯಾಮಿಲಿ ಫೋರ್, ಅದೊಂದು ಸಣ್ಣ ಕುಟುಂಬ, 4 ಜನರಿಂದ ಕೂಡಿದಂಥ ಒಂದು ಸಣ್ಣ ಕುಟುಂಬ. ಟು ದೇರ್ ಹೋಮ್ ಇನ್ ಗಂಗಾಪುರ್. ಗಂಗಾಪುರ್ ಅಂಥೇಳಿ ಒಂದು ಸಣ್ಣ ಊರ. ಆ ಊರಲ್ಲಿ 4 ಜನರಿಂದ ಕೂಡಿದಂಥ ಒಂದು ಸಣ್ಣ ಕುಟುಂಬವಿತ್ತು. ಆ್ಯಂಡ್ ಹಿ ವಾಸ್ ಓನ್ಲಿ 15, ಆದರೆ ಅವನು ಓನ್ಲಿ 15 years old, 15 ವರ್ಷದ ಹುಡುಗ. ಆ್ಯಂಡ್ ದ ಬೆಸ್ಟ್ ಟೇಬಲ್ ಟೆನ್ನಿಸ್ ಪ್ಲೇಯರ್, ಒಬ್ಬ ಉತ್ತಮ ಟೇಬಲ್ ಟೆನ್ನಿಸ್ ಆಟಗಾರನಾಗಿದ್ದ. ಇನ್ ದ ಸ್ಕೂಲ್, ತಮ್ಮ ಶಾಲೆಯಲ್ಲಿ ಒಬ್ಬ ಉತ್ತಮ ಟೇಬಲ್ ಟೆನ್ನಿಸ್ ಆಟಗಾರನಾಗಿದ್ದ. ಆ್ಯಂಡ್ ದ ಫಾಸ್ಟೆಸ್ಟ್ ರನ್ನರ್, ಮತ್ತು ವೇಗವಾಗಿ ಓಡುವಂಥ ಹುಡುಗನಾಗಿದ್ದ. ಹಿ ವಾಸ್ ಲರ್ನಿಂಗ್ ಟು ಪ್ಲೇ ದ ಸಿತಾರ್. ಅವಾಗೇನು ಮಾಡ್ತಾನಂದ್ರೆ ಹಿ ವಾಸ್ ಲರ್ನಿಂಗ್ ಟು ಪ್ಲೇ ದ ಸಿತಾರ್ ನುಡಿಸುವುದನ್ನು ಅವಾಗ ಕಲಿತಾನೆ. ದೇ ವೇರ್ ಬೋತ್ ಟೇಕಿಂಗ್ ಸಿತಾರ ಲೆಸನ್ಸ್. ಇಬ್ಬರು ಏನು ಮಾಡ್ತಾರಂದ್ರೆ ಸಿತಾರ ಪಾಠವನ್ನು ಕಲೀಲಿಕ್ಕೆ ಏನು ಮಾಡ್ತಾರಂದ್ರೆ ಅವ್ರ ಪಾಠವನ್ನು ತೆಗೆದುಕೊಳ್ತಾರೆ. ಬಟ್ ಅನಂತ್ ವಾಸ್ ಬೆಟರ್ ದ್ಯಾನ್ ಹರ್. ಆದರೆ ಅನಂತ್ ಅವಳಿಗಿಂತ ಚೆನ್ನಾಗಿ ನುಡಿಸ್ತಾ ಇದ್ದ. ಹರ್ ಆ್ಯಸ್ ಇನ್ ಮೆನಿ ಅದರ್ ಥಿಂಗ್ಸ್. ಎಲ್ಲ ವಿಷಯಗಳಲ್ಲಿ, ಎಲ್ಲ ವಸ್ತುಗಳಲ್ಲಿ ಚೆನ್ನಾಗಿದ್ದ ಅವಳಿಗಿಂತ. ಹಿ ವಾಸ್ ಆಲ್ರೆಡಿ ಏಬಲ್ ಟು ಕಂಪೋಸ್. ಅಂದರೆ ಸಂಗೀತವನ್ನು ನಿರ್ದೇಶನ ಮಾಡುವಂಥ ಆಲ್ರೆಡಿ ಅವ ರೆಡಿಯಾಗಿದ್ದ. ಹೀಸ್ ಓನ್ ಟ್ಯೂನ್ಸ್, ತನ್ನ ಸ್ವಂತ ನುಡಿಯಲ್ಲಿ ಸಾಂಗ್ಸನ್ನು ಕಂಪೋಸ್ ಮಾಡುವಂಥ ಲೆವೆಲಲ್ಲಿ ಇದ್ದ. ಟು ಹೀಸ್ ಅಸ್ಟೋನಿಶ್ಮೆಂಟ್ ಆಫ್ ದೇರ್ ಗುರು, ತನ್ನ ಗುರುವಿಂದ ಎಲ್ಲ ಸಾಂಗನ್ನು ಕಂಪೋಸ್ ಮಾಡುವಂಥ ವ್ಯವಸ್ಥೆಯಲ್ಲಿ ಎಲ್ಲವನ್ನು ಕಲ್ತ್ಕೊಂಡಿದ್ದ. ದ ಕ್ಯಾನ್ಸರ್ ಹ್ಯಾಡ್ ಸ್ಟ್ರಕ್, ಆದರೆ ಕ್ಯಾನ್ಸರ್ ಅವನನ್ನು ಹತ್ತಿಕೊಂಡಿತ್ತು. ಸ್ಟ್ರಕ್. ಆ್ಯಂಡ್ ದೇ ಹ್ಯಾಡ್ ಕಮ್ ಟು ಬಾಂಬೆ. ಅವರು ಏನು ಮಾಡ್ತಾರಂದ್ರೆ ಬಾಂಬೆಗೆ ಬರ್ತಾರೆ. ಸೊ ದ್ಯಾಟ್ ಹಿ ಕುಡ್ ಟ್ರೀಟ್ಮೆಂಟ್ ತೊಗೊಳಕ್ಕೆ ಏನು ಮಾಡ್ತಾರಂದ್ರೆ ಬಾಂಬೆಗೆ ಬರ್ತಾರೆ. ಆ್ಯಟ್ ದ ಕ್ಯಾನ್ಸರ್ ಹಾಸ್ಪಿಟಲ್ ಇನ್ ದ ಸಿಟಿ. ಬಾಂಬೆಯಲ್ಲಿರುವಂಥ ಕ್ಯಾನ್ಸರ್ ಹಾಸ್ಪಿಟಲ್ಗೆ ಅವರು ಟ್ರೀಟ್ಮೆಂಟನ್ನು ತಗೊಳಕ್ಕೆ ಏನು ಮಾಡ್ತಾರಂದ್ರೆ ಅವಾಗ ಅವರು ಬಾಂಬೆಗೆ ಬರ್ತಾರೆ. Whenever they came to Bombay, the family stayed with aunt ಸುಶೀಲಾ. ತಮ್ಮ ಆಂಟಿ ಸುಶೀಲಾ ಜೊತೆ ಏನು ಮಾಡ್ತಾರಂದ್ರೆ ಅವರು ತಮ್ಮ ಫ್ಯಾಮಿಲಿ ಬಾಂಬೆಗೆ ಬಂದು ಅಲ್ಲಿ ವಾಸವಾಗ್ತಾರೆ. ಹರ್ ಅಪಾರ್ಟ್ಮೆಂಟ್ ವಾಸ್ ನಾಟ್ ಬಿಗ್, ಆದರೆ ಅವರ ಕೋಣೆ ಭಾಳಷ್ಟು ದೊಡ್ಡದಿರಲಿಲ್ಲ. ಬಟ್ ದೇರ್ ವಾಸ್ ಆಲ್ವೇಸ್ ರೂಮ್ ಫಾರ್ ದೆಮ್, ಆದರೆ ಅಲ್ಲಿ ಅವರಿಗೆ ಯಾವಾಗಲೂ ಕೋಣೆಗಳು ಇರ್ತಾ ಇದ್ವು. ದೇ ಹ್ಯಾಡ್ ಕಮ್ ವಿತ್ ಹೈ ಹೋಪ್ಸ್ ಇನ್ ಮಿರಾಕಲ್ಸ್ ಆಫ್ ಮಾಡರ್ನ್ ಸೈನ್ಸ್. ಅವರು ಬಹಳ ಆಸೆಯಿಂದ ಬಂದಿದ್ದರು. ದೇ ಹ್ಯಾಡ್ ಕಮ್ ವಿತ್ ಹೈ ಹೋಪ್ಸ್ ಅಂದರೆ ಆಸೆಯಿಂದ. ಇನ್ ದ ಮಿರಾಕಲ್ಸ್ ಆಫ್ ಮಾಡರ್ನ್ ಸೈನ್ಸ್ ಅಂದರೆ ಈ ಆಧುನಿಕ ತಂತ್ರಜ್ಞಾನದಲ್ಲಿ ಅವರು ಬಹಳಷ್ಟು ನಂಬಿಕೆಯನ್ನು ಇಟ್ಕೊಂಡು, ಆಸೆಯನ್ನು ಇಟ್ಕೊಂಡು ಬಂದಿದ್ದರು ಎಲ್ಲಿ ಬಾಂಬೆಗೆ.
ದೇ ಟೋಲ್ಡ್ಸ್ ದೆಮ್, ಅವ್ರು ಹೇಳ್ತಾರೋ ದೆಮ್ಸೆಲ್ವ್ಸ್, ತಮ್ಮಷ್ಟಕ್ಕೆ ತಾವು ಹೇಳ್ತಾರೆ, ದ್ಯಾಟ್ ಅನಂತ್ ವುಡ್ ಬಿ ಕ್ಯೂರ್ಡ್ ಅಟ್ ದ ಹಾಸ್ಪಿಟಲ್, ಅವನು ಬೇಗ ಗುಣಮುಖನಾಗುವನು, ಕ್ಯೂರ್ಡ್ ಅಂದರೆ ಗುಣಮುಖನಾಗುವನು ಅಂಥೇಳಿ ಹೇಳ್ತಾರೆ. ಆ್ಯಂಡ್ ಹೀ ವುಡ್ ಅಗೇನ್ ವಾಕ್, ಮತ್ತೆ ಅವನು ನಡೆಯುವನು, ಆ್ಯಂಡ್ ರನ್, ಮತ್ತೆ ಓಡುವನು, ಆ್ಯಂಡ್ ಇವನ್ ಟೇಕ್ ಪಾರ್ಟ್ ಇನ್ ದ ಫೋರ್ತ್ ಕಮಿಂಗ್ ಟೇಬಲ್ ಟೆನ್ನಿಸ್ ಟೂರ್ನಾಮೆಂಟ್, ಮುಂದೆ ಬರುವಂಥ ಟೇಬಲ್ ಟೆನ್ನಿಸ್ ಟೂರ್ನಾಮೆಂಟಲ್ಲಿ ಅವನು ಭಾಗವಹಿಸುವನು ಅಂಥೇಳಿ ಹೇಳ್ತಾರೆ. ಆ್ಯಂಡ್ ಹೀ ವುಡ್ ಪ್ಲೇ ದ ಸಿತಾರ, ಅವನು ಸಿತಾರವನ್ನು ನುಡಿಸುವನು. ಆ್ಯಂಡ್ ಫರ್ಹ್ಯಾಪ್ಸ್ ವುಡ್ ಬಿ ಗ್ರೇಟ್ ಸಿತಾರಿಯಸ್ಟ್ ಒನ್ ಡೇ, ಅವನು ಒಂದು ದಿವಸ ಒಬ್ಬ ಉತ್ತಮವಾದ ಸಿತಾರ ವಾದಕನಾಗಬಹುದು ಅಂಥೇಳಿ ಏನು ಮಾಡ್ತಾರೆ ಅಂದ್ರೆ ಅವನನ್ನು ಹೇಳ್ತಾರೆ, ಅವನ ಕುರಿತು ಹೇಳ್ತಾರೆ. ಬಟ್ ಹಿಸ್ ಕಂಡೀಷನ್ ಗ್ರೀವ್ಸ್ ವರ್ಸ್, ಆದರೆ ಅವನ ಸ್ಥಿತಿ ಚಿಂತಾಜನಕವಾಗಿತ್ತು. ವರ್ಸ್ ಅಂದರೆ ಕೆಡದಾಗಿತ್ತು. ವಿತ್ ಈಚ್ ಪಾಸಿಂಗ್ ಡೇ, ಈಚ್ ಪಾಸಿಂಗ್ ಡೇ, ಪ್ರತಿಯೊಂದು ದಿವಸ ಅವನ ಸ್ಥಿತಿ ಏನಾಗ್ತದೆ ಅಂದ್ರೆ ಭಾಳ ಕ್ರಿಟಿಕಲ್ ಕಂಡೀಷನ್ಗೆ ಬರ್ತೈತಿ. ಆ್ಯಂಡ್ ದ ಡಾಕ್ಟರ್ಸ್ ಆ್ಯಟ್ ದ ಕ್ಯಾನ್ಸರ್ ಹಾಸ್ಪಿಟಲ್ ಸೇಡ್, ಕ್ಯಾನ್ಸರ್ ಹಾಸ್ಪಿಟಲ್ನ ಡಾಕ್ಟರ್ ಹೇಳ್ತಾರೆ ಏನಂತಂದ್ರೆ ಟೇಕ್ ಹಿಮ್ ಹೋಮ್, ಆದರೆ ಅವನನ್ನು ಮನೆಗೆ ಕರ್ಕೊಂಡು ಹೋಗ್ಬೇಕಂತೇಳಿ ಏನು ಮಾಡ್ತಾನೆ ಅಂದ್ರೆ ಡಾಕ್ಟರ್ ಏನು ಮಾಡ್ತಾನೆ ಹೇಳ್ತಾರೆ. ಗಿವ್ ಹಿಮ್ ದ ಥಿಂಗ್ಸ್ ಹಿ ಲೈಕ್ಸ್, ಅವನಿಗೆ ಇಷ್ಟ ಇರುವಂಥ ಎಲ್ಲ ವಸ್ತುಗಳನ್ನು, ಎಲ್ಲ ಇಷ್ಟವಾದಂಥ ಆಹಾರಗಳನ್ನು ಅವನನ್ನು ಕೊಡ್ರಿ. ಇಂಡಿಗ್ಲ ಹಿಮ್, ಎಲ್ಲ ವಸ್ತುಗಳನ್ನು ಕೊಡ್ರಿ ಅವನ ಆಸೆ ಇರುವಂಥ ಅಂತ ಹೇಳ್ತಾರೆ ಡಾಕ್ಟ್ರು. ಆ್ಯಂಡ್ ದೇ ನ್ಯೂ ದೆನ್ ದ್ಯಾಟ್ ದ ಬಾಯ್ ಹ್ಯಾಡ್ ನಾಟ್ ಮೆನಿ ಡೇಸ್ ಟು ಲೈವ್, ಆದರೆ ಅವರಿಗೆಲ್ಲ ಗೊತ್ತಿತ್ತು ಆ ಹುಡುಗ ಬಹಳ ದಿವಸವರೆಗೆ ಜೀವಂತವಾಗಿರುವುದಿಲ್ಲ ಅಂಥೇಳಿ. ಬಟ್ ದೇ ಡಿಡ್ ನಾಟ್ ವಾಯ್ಸ್ ದೇರ್ ಫಿಯರ್ಸ್, ಆದರೆ ಅವರ ಧ್ವನಿಗಳಲ್ಲಿ ಏನು ಭಯವಿರಲಿಲ್ಲ. ಬಟ್ ದೇ ಡಿಡ್ ನಾಟ್ ವಾಯ್ಸ್ ದೇರ್ ಫಿಯರ್ಸ್, ಆದರೆ ಅವರ ಧ್ವನಿಗಳಲ್ಲಿ ಅಷ್ಟೊಂದು ಭಯವಿರಲಿಲ್ಲ. ದೇ ಲಾಫ್ಡ್, ಅವ್ರು ನಗ್ತಾರೆ. ಆ್ಯಂಡ್ ಸ್ಮೈಲ್ಡ್ ಅಂಡ್ ಸ್ಮೈಲ್, ನಗು ಮುಖದಿಂದ. ಆ್ಯಂಡ್ ಟಾಕ್ಡ್ ಆ್ಯಂಡ್ ಸರೌಂಡೆಡ್ ಅನಂತ್, ಅವನ ಜೊತೆ ಮಾತಾಡಿ, ಅಂದರೆ ಅನಂತನ ಸುತ್ತ ನಿಂತ್ಕೊಂಡು ಎಲ್ಲರೂ ನಕ್ಕುತ್ತಾ ಮಾತಾಡ್ತಾ ಇರ್ತಾರೆ. ಅನಂತ್ ವಿತ್ ವಾಟ್ ಎವರ್ ಮೇಡ್ ಹಿಮ್ ಹ್ಯಾಪಿ, ಅವನನ್ನು ಯಾವ ರೀತಿ ಸಂತೋಷವನ್ನು ಪಡಿಸ್ಬೇಕು ಎಂಬುದನ್ನು ಆ ಫ್ಯಾಮಿಲಿ ಮೆಂಬರ್ಸರು ಏನು ಮಾಡ್ತಾರೆ ಅಂದ್ರೆ ಅವನ ಸುತ್ತ ನಿಂತ್ಕೊಂಡು ಅವನ ಜೊತೆ ಮಾತಾಡೋದು, ಅವನಿಗೆ ಇಷ್ಟ ಇರುವಂಥ ವಸ್ತುಗಳನ್ನು ಕೊಡುವಂಥ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇರ್ತಾರೆ. ಯಾಕಂದ್ರೆ ಅನಂತನಿಗೆ ಲಾಸ್ಟ್ ಸ್ಟೇಜ್ ಇತ್ತು, ಕ್ರಿಟಿಕಲ್ ಕಂಡೀಷನ್ ಇತ್ತು, ಅವನ ಕ್ಯಾನ್ಸರಿಂದ ಬಳಲ್ತಾ ಇದ್ದನಲ್ಲ, ಅವನ ಕೊನೆಯ ಸ್ಟೇಜಿಗೆ ಬಂದಿದ್ದ. ಹಾಗಾಗಿ ಡಾಕ್ಟ್ರು ಈ ರೀತಿ ಹೇಳ್ತಾರೆ ಅವನಿಗೆ, ಅವನ ಕೊನೆಯ ಆಸೆ ಏನೈತಿ ಎಲ್ಲವನ್ನು ಏನು ಮಾಡಿರಿ, ಅವನನ್ನು ಪೂರೈಸ್ರಿ ಅಂಥೇಳಿ. ದೇ ಫುಲ್ಫಿಲ್ಡ್ ಹಿಸ್ ಎವ್ರಿ ನೀಡ್, ಅವನಿಗೆ ಎಲ್ಲ ಅವಶ್ಯಕತೆಗಳನ್ನು ಅವನಿಗೇನು ಬೇಕು ಎಲ್ಲವನ್ನು ಫುಲ್ಫಿಲ್ ಮಾಡ್ತಾರೆ. ಆ್ಯಂಡ್ ಗೇವ್ ವಾಟ್ ಎವರ್ ಹಿ ಆಸ್ಕ್ಡ್, ಅವು ಏನು ಕೇಳ್ತಾರಲ್ಲ ಅದನ್ನು ಕೊಡ್ತಾರೆ. ಆ್ಯಂಡ್ ನೌ ಹಿ ವಾಸ್ ಆಸ್ಕಿಂಗ್ ಟು ಗೋ ದ ಕನ್ಸರ್ಟ್, ಆ್ಯಂಡ್ ನೌ ಹಿ ವಾಸ್ ಆಸ್ಕಿಂಗ್, ಅವನು ಏನು ಕೇಳ್ತಾನಂದ್ರೆ ನಾವು ಈಗ ಟು ಗೋ ದ ಕನ್ಸರ್ಟ್, ಸಂಗೀತ ಕಚೇರಿಗೆ ಹೋಗ್ಬೇಕಂತ ಹೇಳಿ ಏನು ಮಾಡ್ತಾನಂದ್ರೆ ಕೇಳ್ತಾನೆ. ದ ಚಾನ್ಸ್ ಆಫ್ ಲೈಫ್ ಟೈಮ್, ಇದೇ ಒಂದು ಅವಕಾಶ ನನ್ನ ಜೀವನ ಪೂರ್ತಿ ಅಂತ ಹೇಳ್ತಾನೆ. ಹಿ ವಾಸ್ ಸೇಯಿಂಗ್, ಅವನು ಹೇಳ್ತಾನೆ ದ ಚಾನ್ಸ್ ಆಫ್ ಲೈಫ್ ಟೈಮ್, ಇದು ಒಂದೇ ನನಗೆ ಅವಕಾಶ ಜೀವನದ ಪೂರ್ತಿ ಅಂಥೇಳಿ ಅವನು ಹೇಳ್ತಾನೆ. ವೆನ್ ಯು ಆರ್ ಬೆಟರ್ ಹಿಸ್ ಮದರ್ ಸೇಡ್, ಅಂದರೆ ನೀವು ಚೆನ್ನಾಗಿದ್ದಾಗ ಅಂಥೇಳಿ ತಾಯಿ ಹೇಳ್ತಾಳೆ. ದಿಸ್ ಈಸ್ ನಾಟ್ ದ ಲಾಸ್ಟ್ ಟೈಮ್ ದೇ ಆರ್ ಗೋಯಿಂಗ್ ಪ್ಲೇ, ದಿಸ್ ಈಸ್ ನಾಟ್ ದ ಲಾಸ್ಟ್ ಟೈಮ್, ಇದು ಕೊನೆಯ ಸಮಯವಲ್ಲ, ದೇ ಆರ್ ಗೋಯಿಂಗ್ ಟು ಪ್ಲೇ, ಅವರು ನುಡಿಸುವುದು ಇದು ಕೊನೆಯ ಸಮಯವಲ್ಲ ಅಂಥೇಳಿ ತಾಯಿ ಏನು ಮಾಡ್ತಾಳೆ ಅಂದರೆ ಹೇಳ್ತಾಳೆ. ನೆಕ್ಸ್ಟ್, ಸ್ಮಿತಾ ಸ್ಟುಡ್ ಆಟ್ ದ ವಿಂಡೋ ಲುಕ್ ಆಟ್ ದ ಟ್ರಾಪಿಕ್, ಅಂದರೆ ಸ್ಮಿತಾ ಏನು ಮಾಡ್ತಾಳೆ ಅಂದ್ರೆ ವಿಂಡೋ ಹತ್ರ ನಿಂತ್ಕೊಂಡು, ಕಿಟಕಿ ಹತ್ರ ನಿಂತ್ಕೊಂಡು ಟ್ರಾಪಿಕನ್ನೇ ನೋಡ್ತಾ ಇರ್ತಾಳೆ. ಹರ್ ಐಸ್ ಫಿಲ್ಡ್ ವಿತ್ ಟೀಯರ್ಸ್ ಅಂದರೆ ಕಣ್ಣೀರು, ಅವಳ ಕಣ್ಣುಗಳು ಕಣ್ಣೀರಿಂದ ತುಂಬಿದ್ದವು. ಹರ್ ಮದರ್
ವಿಸ್ಪಿಯರ್ಡ್. ವಿಸ್ಪಿಯರ್ಡ್ ಅಂದರೆ ಗೊಣಗುವುದು. ಹರ್ ಮದರ್ ವಿಸ್ಪಿಯರ್ಡ್, ಸಾವಕಾಶವಾಗಿ ಹೇಳ್ತಾಳೆ. ಬಟ್ ಯು ಸ್ಮಿತಾ ಯು ಮಸ್ಟ್ ಗೋ, ನೀನು ಖಂಡಿತವಾಗ್ಲೂ ಹೋಗಲೇಬೇಕು. ಯುವರ್ ಫಾದರ್ ವಿಲ್ ಟೇಕ್ ಯು, ನಿಮ್ಮ ತಂದೆಯವರು ನಿಮ್ಮನ್ನು ನಿಮ್ಮ ತಂದೆಯವರು ನಿನ್ನನ್ನು ತಗೊಳಕ್ಕೆ ಬರ್ತಾರೋ ಅಂಥೇಳಿ ತಾಯಿ ಏನು ಮಾಡ್ತಾಳಂದ್ರೆ ಸ್ಮಿತಾಗೆ ಹೇಳ್ತಾಳೆ. ವೆನ್ ಶಿ ವಾಸ್ ಅಲೋನ್ ವಿತ್ ಆಂಟ್ ಸುಶೀಲಾ ಅಂದರೆ ಅವನು ಒಬ್ಬನೇ ಇದ್ದಾಗ, ಅಂದರೆ ಏಕಾಂಗಿಯಾಗಿದ್ದಾಗ ಆಂಟ್ ಸುಶೀಲಾ ಅವನ ಜೊತೆಯಲ್ಲಿದ್ಲು. ಸ್ಮಿತಾ ಕ್ರೈಡ್, ಸ್ಮಿತಾ ಅಳ್ತಾಳು. ಔಟ್ ಇನ್ ಕೋಕ್ಡ್ ವಾಯ್ಸ್, ಅಂದರೆ ಉಸಿರುಗಟ್ಟಿದ ಧ್ವನಿಯಲ್ಲಿ ಏನು ಮಾಡ್ತಾಳಂದ್ರೆ ಸ್ಮಿತಾ ಅಳ್ತಾ ಇರ್ತಾಳೆ. ನೌ ಹೌ ಕ್ಯಾನ್ ವಿ ಆಲ್ವೇಸ್ ಡನ್ ಥಿಂಗ್ಸ್ ಟುಗೆದರ್ ಅನಂತ್ ಆ್ಯಂಡ್ ಐ, ಅನಂತ ಮತ್ತು ನಾನು ಎಲ್ಲ ವಿಚಾರಗಳನ್ನು ಇಬ್ಬರೂ ಕೂಡಿ ವಿಚಾರವನ್ನು ಮಾಡ್ತಾ ಇದ್ದೆವು ಅಂಥೇಳಿ ಹೇಳ್ಕೋತ ಏನು ಮಾಡ್ತಾಳೆ ಅಂದ್ರೆ ಸ್ಮಿತಾ ಅಳ್ತಾ ಇರ್ತಾಳೆ. ಐ ವಾಕ್ ಇನ್ ದ ಪಾರ್ಕ್ ಮೈಟ್ ಮೇಕ್ ಯು ಫೀಲ್ ಬೆಟರ್. ನಾನು ಆ ಪಾರ್ಕಿನಲ್ಲಿ ನಡೀತಾ ಇದ್ದೆ. ಮೈಟ್ ಮೇಕ್ ಯು ಫೀಲ್ ಬೆಟರ್ ಅಂದರೆ ಉತ್ತಮವಾಗುವಂಥದ್ದು ಮಾಡ್ಲಿಕ್ಕೆ ಏನು ಮಾಡ್ತಾಳೆ ಅಂದರೆ ಅಲ್ಲಿ ನಡೀತಾ ಇರ್ತಾಳೆ. ಸೇಡ್ ಅನಂತ್ ಸುಶೀಲಾ ಏನು ಮಾಡ್ತಾಳೆ ಅನಂತ್ನಿಗೆ ಹೇಳ್ತಾಳೆ. ಆ್ಯಂಡ್ ಸ್ಮಿತಾ ವಾಸ್ ಗ್ರೇಟ್ಫುಲ್ ಫಾರ್ ಹರ್ ಸಜೆಷನ್. ಸ್ಮಿತಾ ಬಹಳಷ್ಟು ಕೃತಜ್ಞತೆಯನ್ನು ಹೊಂದಿದ್ಲು. ಫಾರ್ ಹರ್ ಸಜೆಷನ್, ಅವಳ ಸಲಹೆಯನ್ನು ಕೇಳಕ್ಕೆ ಅಂಥೇಳಿ ಇಲ್ಲಿ ಗೊತ್ತಾಗ್ತೈತಿ. ಇನ್ ದ ಪಾರ್ಕ್, ಆ ಉದ್ಯಾನವನದಲ್ಲಿ, ಪೀಪಲ್ ವೇರ್ ವಾಕಿಂಗ್, ಅಲ್ಲಿ ಜನರು ನಡೀತಾ ಇದ್ರು. ರನ್ನಿಂಗ್, ಓಡ್ತಾ ಇದ್ರು. ಪ್ಲೇಯಿಂಗ್ ಬಾಲ್ಸ್, ಚೆಂಡಿನ ಆಟ ಆಡುತ್ತಿದ್ದರು. ಆ್ಯಂಡ್ ಡೂಯಿಂಗ್ ಯೋಗಿಕ್ ಎಕ್ಸಸೈಸ್, ಯೋಗವನ್ನು ಮಾಡ್ತಾಯಿದ್ರು, ವ್ಯಾಯಾಮವನ್ನು ಮಾಡ್ತಾಯಿದ್ರು. ಫೀಡಿಂಗ್ ದ ಡಕ್ಸ್ ಅಂದರೆ ಆ ಹಂಸಗಳನ್ನು ಉಣಿಸುತ್ತಿದ್ದರು. ಫೀಡಿಂಗ್ ದ ಡಕ್ಸ್. ಆ್ಯಂಡ್ ಈಟಿಂಗ್ ರೋಸ್ಟೆಡ್ ಅಂದರೆ ಹುರಿದ ಕಡಲೆಗಳನ್ನು, ರೋಸ್ಟೆಡ್ ಗ್ರಾಮ್ ಅಂದರೆ ಹುರಿದ ಕಡಲೆಗಳನ್ನು. ಆ್ಯಂಡ್ ಪೆನಟ್ಸ್, ಪುಟಾಣಿ ಕಾಳುಗಳನ್ನು ಏನು ಮಾಡ್ತಾಯಿದ್ರು ಅಂದ್ರೆ ಆ ಡಕ್ಸ್ಗಳನ್ನು, ಬಾತುಕೋಳಿಗಳನ್ನು, ಹಂಸ ಪಕ್ಷಿಗಳನ್ನು ಹಾಕ್ತಾಯಿದ್ರು, ಉಣಬಡಿಸ್ತಾಯಿದ್ರು. ಫೆಲ್ಟ್ ಅಲೋನ್ ಇನ್ ದ ಮಿಡೆಸ್ಟ್, ಒಂಟಿತನ ಅವರ ಮಧ್ಯೆ ಕಾಡ್ತಾಯಿತ್ತು. ಸ್ಮಿತಾಗೆ ಅನಿಸ್ತಾ ಇತ್ತು, ಒಂಟಿತನ ಅನಿಸ್ತಾ ಇತ್ತು. ಶಿ ವಾಸ್ ಲಾಸ್ಟ್ ಇನ್ ಹರ್ ಥಾಟ್ಸ್. ಅವಳು ತಮ್ಮೆಲ್ಲ ವಿಚಾರಗಳನ್ನು ಕಳೆದು ಹೋದ್ಲು ಅಂಥೇಳಿ. ಶಿ ವಾಸ್ ಲಾಸ್ಟ್ ಇನ್ ಹರ್ ಥಾಟ್ಸ್, ಎಲ್ಲ ವಿಚಾರಗಳು ಕಳೆದುಕೊಂಡ ಹಾಗೆ ಅವರು ವಿಚಾರವನ್ನು ಮಾಡ್ತಾ ಇದ್ಲು. ಸಡನ್ಲಿ, ಒಮ್ಮಿಂದೊಮ್ಮೆಲೆ ಅಂದರೆ ತಕ್ಷಣ. ಸಡನ್ಲಿ ಅ ಡೇರಿಂಗ್ ಥಾಟ್ ಕೇಮ್. ಡೇರಿಂಗ್ ಅಂದರೆ ಧೈರ್ಯ, ಥಾಟ್ ಅಂದರೆ ವಿಚಾರ, ಅಂದರೆ ಧೈರ್ಯದ ವಿಚಾರ ಬರ್ತೈತಿ. ಕೇಮ್ ಟು ಹರ್, ಅವಳಿಗೆ ಬರ್ತಾವೆ. ಆ್ಯಂಡ್ ಆ್ಯಸ್ ಸಿ ಹರಿಡ್ ಹೋಮ್ ಸಿ ಸೇಡ್ ಹರ್ ಸೆಲ್ಫ್, ತನ್ನಷ್ಟಕ್ಕೆ ತಾನೇ ಏನು ಮಾಡ್ತಾಳಂದ್ರೆ ವೇಗವಾಗಿ ಮನೆಗೆ ಹೋಗ್ತಾಳೆ. ಯಾಕಂದರೆ ಏನೋ ಧೈರ್ಯದ ವಿಚಾರ ಆಕೆಗೆ ಬಂದಿರ್ತೈತಿ. ಹಾಗಾಗಿ ಅವಳೇನು ಮಾಡ್ತಾಳಂದ್ರೆ ಬೇಗ ಮನೆಗೆ ಹೋಗ್ತಾಳೆ. ಸೇಡ್ ಟು ಹರ್ ಸೆಲ್ಫ್, ತನ್ನಷ್ಟಕ್ಕೆ ತಾನೇ ಹೇಳ್ತಾಳೆ. ವೈ ನಾಟ್, ಏಕೆ ಇಲ್ಲ. ದೇರ್ ಈಸ್ ನೋ ಹಾರ್ಮ್ ಇನ್ ಟ್ರೈಯಿಂಗ್ ಇಟ್. ನೋ ಹಾರ್ಮ್ ಟ್ರೈಯಿಂಗ್ ಇಟ್ ಅಂದರೆ ಇಲ್ಲಿ ಯಾವುದು ಕೆಟ್ಟದಿಲ್ಲ. ಹಾರ್ಮ್ ಅಂದರೆ ಕೆಟ್ಟದಿಲ್ಲ, ಅದು ಚೆನ್ನಾಗಿರುತ್ತದೆ ಅಂಥೇಳಿ ಏನು ಮಾಡ್ತಾಳೆ ಅಂದ್ರೆ ಟ್ರೈಯಿಂಗ್ ಟು ಇಟ್ ಅಂಥೇಳಿ ಹೇಳ್ತಾಳೆ. ಚೆನ್ನಾಗಿರ್ತದೆ ಅಂಥೇಳಿ, ಚೆನ್ನಾಗಿ ಅದನ್ನು ಪ್ರಯತ್ನವನ್ನು ಮಾಡಬಹುದು. ದೇರ್ ಈಸ್ ನೋ ಹಾರ್ಮ್, ಅಲ್ಲಿ ಯಾವುದೇ ಕೆಟ್ಟದಿಲ್ಲ, ಅದನ್ನು ಚೆನ್ನಾಗಿ ಪ್ರಯತ್ನವನ್ನು ಮಾಡಬಹುದು. ಇಟ್ ವುಡ್ ಬಿ ನೈಸ್ ಟು ಗೋ ಟು ದ ಕನ್ಸರ್ಟ್.
ಇಟ್ ವುಡ್ ಬಿ ನೈಸ್, ಇದು ಚೆನ್ನಾಗಿರುತ್ತದೆ. ಟು ಗೋ ಟು ದ ಕನ್ಸರ್ಟ್, ಅಂದರೆ ಸಂಗೀತ ಕಚೇರಿಗೆ ಹೋಗುವುದು ಚೆನ್ನಾಗಿರುತ್ತದೆ ಅಂಥೇಳಿ ಹೇಳ್ತಾಳೆ. ಐ ಡೋಂಟ್ ನೋ ವೆನ್ ವೆಲ್ ಗೆಟ್ ಅನದರ್ ಅಪಾರ್ಚುನಿಟಿ ಟು ಹಿಯರ್ ಪಂಡಿತ್ ರವಿಶಂಕರ್. ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ. ವೆನ್ ವೆಲ್ ವಿ ಗೆಟ್ ಅನದರ್ ಅಪಾರ್ಚುನಿಟಿ, ಮತ್ತೊಂದು ಅವಕಾಶ ನಮಗೆ ಸಿಗ್ತದೋ ಇಲ್ಲೋ ಗೊತ್ತಿಲ್ಲ. ಟು ಹಿಯರ್ ಪಂಡಿತ್ ರವಿಶಂಕರ್, ಪಂಡಿತ್ ರವಿಶಂಕರ್ ಅವನ್ನ ಕೇಳುವಂಥ ಇನ್ನೊಂದು ಅವಕಾಶ ನಮಗೆ ಸಿಗ್ತದೋ ಇಲ್ಲೋ ಗೊತ್ತಿಲ್ಲ ಅಂಥೇಳಿ ಹೀ ಸೇಡ್ ಹರ್ ಮದರ್, ತಮ್ಮ ತಾಯಿಗೆ ಆಕೆ ಹೇಳ್ತಾಳೆ ಲೇಟರ್. ಆ್ಯಂಡ್ ಹರ್ ಫಾದರ್ ಅಗ್ರೀಡ್ ಟು ಗೆಟ್ ಟಿಕೆಟ್ಸ್, ಆದರೆ ಅವರ ತಂದೆ ಏನು ಮಾಡ್ತಾರಂದ್ರೆ ಒಪ್ಕೋತಾರೆ. ಟು ಗೆಟ್ ದ ಟಿಕೆಟ್ಸ್, ಟಿಕೆಟನ್ನು ತಗೊಳಕ್ಕೆ ಏನು ಮಾಡ್ತಾರಂದ್ರೆ ಅವರ ತಂದೆ ಒಪ್ಕೋತಾರೆ. ಪ್ರಿಯ ವಿದ್ಯಾರ್ಥಿಗಳೇ, ಮುಂದಿನ ಪ್ಯಾರಾಗ್ರಾಫ್ಗಳನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಅಧ್ಯಯನ ಮಾಡೋಣ ಅಂತ ಹೇಳ್ತಾ, ನಮ್ಮ ಈ ಕ್ಲಾಸ್ ನಿಮಗೆ ಇಷ್ಟವಾಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.